ದೇಶದಲ್ಲಿ ಬಿರು ಬೇಸಿಗೆಗೆ ಜನ ಈಗಾಗಲೇ ತತ್ತರಿಸಿದ್ದಾರೆ. ಇದರ ನಡುವೆ ಭಾರತಕ್ಕೆ ಭೀಕರ ಬರಗಾಲ ತಟ್ಟುವ ಆತಂಕ ಎದುರಾಗಿದೆ. ರಣ ಬಿಸಿಲಿನ ಮಧ್ಯೆಯೂ ಜನರಿಗೆ ಈ ಎಲ್ ನೀನೋ ಮತ್ತೊಂದು ಸಮಸ್ಯೆಯಾಗಿ ಪರಿಗಣಿಸಿದೆ. ಹೌದು, ಸೂಪರ್ ಎಲ್ ನೀನೋ ಅನ್ನೋದು ಒಂದು ಹವಾಮಾನ ಪ್ರಕ್ರಿಯೆಯಾಗಿದೆ. ಸಾಮಾನ್ಯವಾಗಿ ಮಹಾಸಾಗರದ ನೀರಿನ ತಾಪಮಾನ ಹೆಚ್ಚಾಗುವುದರೊಂದಿಗೆ ಈ ಎಲ್ ನೀನೋ ಉದ್ಭವಿಸುತ್ತೆ. ಈ ತಾಪಮಾನ ಹೆಚ್ಚಾದಾಗ ಜಗತ್ತಿನ ಭಾಗಗಳ ಮೇಲೆ ಪರಿಣಾಮ ಬೀರುತ್ತೆ. ಸಾಮಾನ್ಯವಾಗಿ ಎಲ್ ನೀನೋ ಹೆಚ್ಚಿನ ತಾಪಮಾನವನ್ನು ಉಂಟು ಮಾಡುತ್ತೆ. ಆದರೆ ಸೂಪರ್ ಎಲ್ ನೀನೋ ಅದಕ್ಕಿಂತ ಹೆಚ್ಚಿನ ತಾಪಮಾನ ಉಂಟು ಮಾಡಿ ಸಮುದ್ರದ ನೀರನ್ನು ತೀವ್ರವಾಗಿ ಬಿಸಿ ಮಾಡುತ್ತೆ. ಆಗ ಜಗತ್ತಿನ ಮೇಲಾಗುವ ಪರಿಣಾಮ ತೀವ್ರವಾಗುತ್ತೆ. ಇದನ್ನೇ ಸೂಪರ್ ಎಲ್ ನೀನೋ ಅನ್ನುತ್ತಾರೆ. ಸಾಮಾನ್ಯವಾಗಿ ಟ್ರೇಡ್ ವಿಂಡ್ಸ್ ಪಶ್ಚಿಮಕ್ಕೆ ಬೀಸುತ್ತೆ. ಟ್ರೇಡ್ ವಿಂಡ್ಸ್ ಅಂದರೆ ಸದಾ ಒಂದೇ ದಿಕ್ಕಿನಲ್ಲಿ ಬೀಸುವ ಗಾಳಿಯಾಗಿದೆ. ಗಾಳಿ ಬೀಸುವುದರಿಂದ ನೀರಿನ ಚಲನೆ ಉಂಟಾಗುತ್ತೆ. ಆಗ ಹವಾಮಾನ ಹಾಗೂ ಮಳೆಯ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಎಲ್ ನೀನೋ ಸಮಯದಲ್ಲಿ ಈ ಗಾಳಿ ದುರ್ಬಲವಾಗಿ ಬೀಸುತ್ತೆ. ಎಲ್ ನೀನೋದಿಂದಾಗಿ ಸಮುದ್ರದ ತಾಪಮಾನ ಹೆಚ್ಚಾಗಿ ಹವಾಮಾನದಲ್ಲಿ ಬದಲಾವಣೆ ಉಂಟಾಗುತ್ತೆ. ಉಷ್ಣಾಂಶ ಹೆಚ್ಚಿಸಬಲ್ಲ ಹಾಗೂ ಮುಂಗಾರು ಮಾರುತಗಳಿಗೆ ಅಡ್ಡಿಪಡಿಸಬಲ್ಲ ನೈಸರ್ಗಿಕ ಹವಾಮಾನ ಮಾದರಿ ಸೂಪರ್ ಎಲ್ ನೀನೋ ಇದೀಗ ಪೆಸಿಫಿಕ್ ಮಹಾಸಾಗರದಲ್ಲಿ ಪ್ರಬಲಗೊಳ್ಳುತ್ತಿದೆ. ಈ ಹಿನ್ನೆಲೆಯಲ್ಲಿ ಪೆಸಿಫಿಕ್ ಮಹಾಸಾಗರದಲ್ಲಿ ಹವಾಮಾನ ಪರಿಸ್ಥಿತಿ ಮೇಲೆ ವಿಜ್ಞಾನಿಗಳು ನಿಗಾ ಇಟ್ಟಿದ್ದಾರೆ. ಯುರೋಪಿಯನ್ ಸೆಂಟರ್ ಫಾರ್ ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟ್ ಪ್ರಕಾರ ಈ ಬಾರಿ ಎಲ್ ನೀನೋ ಕಳೆದ ಒಂದು ಶತಮಾನದಲ್ಲೇ ಅತ್ಯಂತ ಪ್ರಬಲಗೊಂಡು ಹೊರಹೊಮ್ಮುವ ಆತಂಕವಿದೆ. 2026ರ ಉತ್ತರಾರ್ಧದಲ್ಲಿ ಆರ್ಭಟ ಶುರುವಾಗಬಹುದು. ಗರಿಷ್ಠ ತಾಪಮಾನ ಮುರಿದು ಹೊಸ ದಾಖಲೆ ಸೃಷ್ಟಿಸಬಹುದೆಂದು ಹೇಳಲಾಗುತ್ತೆ. ಹೀಗಾಗಿ ಭಾರತ ಸೇರಿದಂತೆ ಏಷ್ಯಾದ ದೇಶಗಳು ಇದರ ಹೊಡೆತಕ್ಕೆ ಸಿಲುಕಲಿದೆ. ವಿಶ್ವ ಹವಾಮಾನ ಸಂಸ್ಥೆ ಮತ್ತು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಗಳ ಪ್ರಕಾರ ಕೆಲವು ಮಾಡೆಲ್ಗಳು ಇದನ್ನು ಸೂಪರ್ ಅಥವಾ ಗಾಡ್ಜಿಲ್ಲಾ ಎಲ್ ನೀನೋ ಎಂದು ವರ್ಣಿಸುತ್ತಿದೆ. ಇದಕ್ಕೂ ಮುನ್ನ 1982-83ರಲ್ಲಿ, 1977-78ರಲ್ಲಿ, 2015-16ರಲ್ಲಿ ಈ ಸೂಪರ್ ಎಲ್ ನೀನೋ ಕಾಣಿಸಿಕೊಂಡಿತ್ತು. ಈ ಸಮಯದಲ್ಲಿ ಭಾರತ ಸೇರಿದಂತೆ ಆಸ್ಟ್ರೇಲಿಯಾ, ಇಂಡೋನೇಷ್ಯಾ ಹೀಗೆ ಹಲವು ದೇಶಗಳಲ್ಲಿ ಬರಗಾಲ ಪರಿಸ್ಥಿತಿ ಎದುರಾಗಿತ್ತು. ಮಾನ್ಸೂನ್ ಮಾರುತಗಳ ದುರ್ಬಲಗೊಂಡು ಮಳೆ ಕೊರತೆ ಉಂಟಾಗಿತ್ತು. ಇನ್ನು ಪೆರು, ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲಿ ಭಾರೀ ಮಳೆ ಸುರಿದು ಪ್ರವಾಹ ಪರಿಸ್ಥಿತಿ ಎದುರಾಗಿತ್ತು. 2015-16ರಲ್ಲಿ ಉಷ್ಣತೆ ಹೆಚ್ಚಾಗಿ ಜಾಗತಿಕ ಹವಾಮಾನ ಅಸ್ತವ್ಯಸ್ತವಾಗಿತ್ತು. ಪೂರ್ವ, ಮಧ್ಯ, ವಾಯುವ್ಯ ಮತ್ತು ಆಗ್ನೇಯ ಭಾರತದ ಪರ್ಯಾಯ ದ್ವೀಪದ ಕೆಲವು ಭಾಗಗಳಲ್ಲಿ ಮೇನಿಂದ ಜೂನ್ವರೆಗೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಬಿಸಿಗಾಳಿ ಅಥವಾ ಶಾಖದ ಅಲೆಗಳು ಬೀಸಲಿವೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಭಾರತದ ಹೆಚ್ಚಿನ ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ತಾಪಮಾನಕ್ಕೆ ಕಾರಣವಾಗುತ್ತೆ. ಇದರಿಂದ ರಾತ್ರಿಯ ಸಮಯದಲ್ಲಿಯೂ ಬಿಸಿ ಶಾಖದ ಅನುಭವವಾಗಲಿದೆ. ಇದರಿಂದ ಮಳೆಯ ಮೇಲೆ ಪರಿಣಾಮ ಬೀರಲಿದ್ದು ಬರ ಮತ್ತು ಕೃಷಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಈ ವರ್ಷದ ಜನವರಿ ಹಾಗೂ ಫೆಬ್ರವರಿ ನಡುವೆ ಈಗಾಗಲೇ 60% ಕಡಿಮೆ ಆಗಿದೆ.